ಬೆಳಗ್ಗೆ 6 ಗಂಟೆಗೆ ನಾನು ನಮ್ಮ ಟೀಮ್ ತಗೊಂಡು ಬಳ್ಳಾರಿ ಹೊಟ್ಟಿದ್ದೆ. ಹೆಂಗೋ ಅಷ್ಟು ದೂರ ಹೋಗ್ತಾ ಇದೀವಲ್ಲ, ಅಲ್ಲಿಂದ ದಾವಣಗೆರೆ, ಅಲ್ಲಿಂದ ಬ್ಯಾಂಗ್ಳೂರ್ ಅಂತ 3-4 ದಿವಸ ಪ್ಲ್ಯಾನ್ ಮಾಡಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಬಳ್ಳಾರಲ್ಲಿ ಒಂದು 4-5 ಎನ್ಕ್ವೈರೀಸ್ ಇದೆ ಫೈನಲೈಸ್ ಮಾಡೋದು. ಹೋಗೋ ರಸ್ತೆದಲ್ಲಿ ವಾಟರ್ ಪ್ಲ್ಯಾನ್ ಏನೋದು ನೋಡಿದ್ರೆ ಅಲ್ಲಿ ಸ್ಟಾಪ್ ಮಾಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್ಪೆಷಲಿ ಬಳ್ಳಾರಿಗೆ ಬರೋ ಇನ್ನೊಂದು ರೀಸನ್ ಏನಂದರೆ, ಇಲ್ಲಿ ರಾಮಮೂರ್ತಿ ಅಂತ ಒಬ್ಬರು ಕಸ್ಟಮರು, ಸರ್ ನನ್ನ ಅಕೌಂಟ್ಗೆ ಅಮೌಂಟ್ ಹಾಕ್ಬಿಡ್ತೀನಿ, ನೀವು ಪ್ಲ್ಯಾನ್ ಕಳಿಸ್ಬಿಡಿ ಅಂತ 1 ವೀಕಿಂದ ಕಾಲ್ ಮಾಡ್ತಾನೆ ಇದ್ದಾರೆ. ಆದರೆ ಅವ್ರು TDS ಅವ್ರು ಹೇಳಿದ್ದು 4,500 ಅಂತ. ಸರ್ ಒಂದು 2 ದಿವಸ ಬೋರ್ ರನ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿದ್ವಿ. ನಿಮ್ಮ ಟೆಕ್ನಿಷಿಯನ್ ಅನ್ನೋದು ಈ ಕಡೆ ಬಂದರೆ ಒಂದು ಸತಿ ಕಳಿಸಿ ಅಂತ ಹೇಳಿದರು. ಟೆಕ್ನಿಷಿಯನ್ ಯಾಕೆ ಸರ್ ನಾನೇ ಬರ್ತೀನಿ ಅಂತ ಮಧ್ಯಾಹ್ನ ತನಕ ಅವ್ರ ಮನೆ ಹತ್ರ ರೀಚ್ ಆದಮೇಲೆ ಒಂದು ಸತಿ TDS ಎಲ್ಲ ಚೆಕ್ ನೋಡಿದ್ಮೇಲೆ 3,800 ಇತ್ತು. ಪ್ಲ್ಯಾಂಟ್ ಎಲ್ಲಿ ಫಿಟ್ ಮಾಡೋದು, ಟ್ಯಾಂಕ್ ಎಲ್ಲಿ ಇಡೋದು ಅಂತೆಲ್ಲ ಚೆಕ್ ಮಾಡಿದ್ಮೇಲೆ ಅಣ್ಣ ಅವರು ಏನು ಮಾತಾಡಿಲ್ಲ, ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಯಾವಾಗ ಬರ್ತೀರೋ ಬಂದು ಫಿಟ್ ಮಾಡಿ ಅಂತ ಒಂದೇ ಮಾತಲ್ಲಿ ಕ್ಲೋಸ್ ಮಾಡಿದ್ರು. ಅಲ್ಲಿರುವಾಗ ನನಗೆ ಇನ್ನೊಂದು ಫೋನ್ ಕಾಲ್ ಬಂತು, ಸರ್ ಫ್ರೀ ಆಗಿದ್ದರೆ ನಾನು ಲೊಕೇಶನ್ ಹಾಕ್ತೀನಿ ಒಂದು ಸತಿ ಬನ್ನಿ ಅಂತ ಹೇಳಿದರು. ಅವರಿರೋ ಪ್ಲೇಸ್ಗೆ ಹೋಗಿ ಭೇಟಿ ಮಾಡಿದ್ಮೇಲೆ ಅವ್ರು ನನಗೊಂದು 2 ಪ್ಲ್ಯಾನ್ ಬೇಕು ಕೊಟೇಶನ್ ಹಾಕಿ ಅಂತ ಅವರು ಒಂದು ಲಿಸ್ಟ್ ಕೊಟ್ಟಿದ್ದರು. ಅವ್ರು ಲಿಸ್ಟ್ ತೊಗೊಂಡು ಆನ್ ದ ಸ್ಪಾಟ್ ಕೊಟೇಶನ್ ಹಾಕಿಕೊಟ್ಟು ಸ್ವಲ್ಪ ಫ್ಯೂರಿಶ್ ಆಗಿತ್ತು. ಸರ್ ಹೋಗಿ ಲಗೇಜ್ ಇಟ್ಬಿಟ್ಟು ನಾವು ಇವತ್ತು ಬಳ್ಳಾರಿಯಲ್ಲೇ ಸ್ಟೇ ಮಾಡಿ ನಾಳೆ ದಾವಣಗೆರೆಗೆ ಪ್ಲ್ಯಾನ್ ಮಾಡೋಣ ಅಂತ ಇರೋವಾಗೆ ರಮೇಶನ್ ಅಂತ ಒಬ್ಬರು ಫಾಲೋವರ್ ಫೋನ್ ಮಾಡಿ ಬಂದು ಭೇಟಿ ಆಗ್ತೀನಿ ಅಂತ ಒಂದು 5 ನಿಮಿಷ ಮಾತಾಡಿ ಆಮೇಲೆ ಹೊರಟಿದ್ರು. ನಾಳೆ ನಮ್ಮ ಪ್ರಯಾಣ ದಾವಣಗೆರೆಗೆ ಶುರು ಆಗುತ್ತೆ.